ಧನಂಜಯ, ಪರಮಾತ್ಮ ಪಾರ್ಥ, ಎಲ್ಲರೂ ಕುಶಲವೇ? ಕುಶಲವ ಪರಮಾತ್ಮ. ಚೇಚೆ, ಈ ಚರಣದ ಅಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ದೊರೆಯೇ ನನಗೆ ಸಾಧ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಓ ಧನಂಜಯ, ಭಾವ ಸೌಖ್ಯವೇ? ಸಮಾಚಾರವೇನು? ಯಾವಾಗ ಬಂದೆ? ಬಂದವರು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಆ ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾಮಾರಮಣ, ಭಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲಾದೀತೆ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದೆ ಇದ್ದು ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿರುವೆ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಭಾವ, ಬಾರ್ಕರಿವ ಕಾಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಭಾವ, ಯುದ್ಧವೇ? ಯುದ್ಧವು ಎಂತ ಅನರ್ಥಕಾರವೆಂಬುದು ಬಲ್ಲೆಯ? ಯುದ್ಧ ಬೇಡ ಭಾವ, ಬೇಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಗೋ ನಿರಾಸೆ. ಪಾರ್ಥ, ಭರತ ಕಂಡ ಪ್ರಳಯದಿಂದ ಸಂತಾಪ ದೂರಿತ ವೇದ ಮೋಹಿಹತ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ ಸದೆಯರೊಡನಿದು ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ
ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ ಭಾವ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗಿದೆ. ಮೊದಲು ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಹೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ತಾವು ನಮಗೆ ಸಹಾಯವನ್ನು. ಕೃಷ್ಣ, ಭಾವ, ನೀನು ನಮ್ಮೀರ್ವನಿಗೂ ಸರಿಸಮಾನನಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೇಲಾಗಿ ನೀನು ವೀರನು, ನ್ಯಾಯಪರಶೀಲನು. ಮೊದಲು ಎಲ್ಲಿಗೆ ಬಂದವನು ನಾನು. ನೀನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಆಲೋಚಿಸಿ ನೋಡು ಕೃಷ್ಣ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೂ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ಇರಬಹುದು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರವು ಆತನಿಗಿದೆ. ನಾನು ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಇದ್ದ ಯುವಕನು ನಿರಾಯುಧನು ನಿರಸ್ವರನಾದ ನಾನು ಇನ್ನೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಕೇಳು ಪಾರ್ಥ. ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ತಥಾಸ್ತು. ದುರ್ಯೋಧನ, ಯುದ್ಧ ವಿಮುಖನು ನಿರಸ್ತನು ಹೋದ ಈತನಿಂದ ಆಗುವುದೇನು? ಕೃಷ್ಣ, ಭಾವ, ಏನು ಹೇಳಿದೆ? ನೀನು ನಿರಾಯುಧನು. ಯುದ್ಧ ರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೋ? ಹಾಗೆಂದು ಪ್ರಮಾಣವಿತ್ತಿರುವೆನು. ಕೃಷ್ಣ, ಭಾವ, ಹಾಗಾದರೆ ಈ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊಂಡು ಗುರುದೇವ ಬಲರಾಮನ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಬೇಕು. ಬೇಷ್. ನಿನ್ನ ಸಾಹಸಕ್ಕೆ, ನಿನ್ನ ಶೌರ್ಯಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೆ. ಕೃಷ್ಣ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ. ಏ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯ ಕೃಷ್ಣ? ಬಲಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಭಾವ, ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಅರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ ರಣದಾಯಿ ಆಯುಧವಂ ಧರಿಸದಿರೇ. ರಣದಾಯಿ ಆಯುಧವಂ ಧರಿಸದಿರೇ. ಕೃಷ್ಣ, ಭಾವ,
ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಬಾವಾ, ನೀನು ಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ಬಲಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೇಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆದರೆ ಒಂದು ವಿಚಾರ, ಎಂದಿಗೆ ನಾವೇ ಬೇರೆಯಾದೆವು, ನೀವೇ ಬೇರೆಯಾದೆವು. ಇದು ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಬಾವಾ, ಏನದು? ಕೃಷ್ಣ, ಯುದ್ಧ ರಂಗದಲ್ಲಿ ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾದೆಯೇ ಜೋಕೆ. ಮುಂದೆ ಸಂಧಿಸೋಣ. ಸಮರಾಂಗಣದಲ್ಲಿ ಆಗ ತೋರಿವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನ ತರುತ್ತೇನೆ. ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಕೃಷ್ಣ, ಮಾಡು. ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ನುಡಿಯುತ್ತಿದ್ದೇನೆ, ಎಚ್ಚರ. ಬರುತ್ತೇನೆ ಅರ್ಜುನ, ಬರುತ್ತೇನೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆದ್ಯಾವತ್ತದ ಯೋಗಿ ಶ್ರೇಷ್ಠನೂ ಆದ ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾದಂತೆಯೇ ಸರಿ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯ ತರುಣದಿದರೆಗೆ ಅರಳಿದ ಕಾಂತಿಯ ತರುಣದಿದರೆಗೆ ಸಾಧಕವಾಯಿತು ಎನ್ನ ಮನೋರಥ. ಸಾಧಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಪಾಂಡವ ವಿಜಯ ನನ್ನ ವಿನೋದ. ಪಾಂಡವ ವಿಜಯ ನನ್ನ ವಿನೋದ. ನಿನ್ನೆಲ್ಲ ಪಾಲಿತ ದೇವವೆನಿಸಿದ ನಿನ್ನೆಲ್ಲ ಪಾಲಿತ ದೇವವೆನಿಸಿದ ಧನ್ಯದಿಲಾಂತೆವು ಪುಣ್ಯೋದಯದಿ. ಪರಮಾತ್ಮ ಧನ್ಯದಿಲಾಂತೆವು ಪುಣ್ಯೋದಯದಿ. ಇಲಾಂತೆವು ಪುಣ್ಯೋದಯದಿ. ರಾಧಾ ರಮಣ ಕೈವಸನಾದ. ರಾಧಾ ರಮಣ ಕೈವಸನಾದ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನು ಆಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದುರಂಧರರಾಗಿ ಮೆರೆಯುವ
ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಹಿತ ವಿಮುಖನು ನಿರಾಯುಧನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದ್ದೇನೆ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪದಾಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಡವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವುದು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವನ ಜೀವನದ ಪ್ರತಿಷ್ಠವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ ಪರಮಾತ್ಮ? ಮಾಧವನೇ ದಯದೆ ದಯದೆ ಮಾಧವನೇ ದಯದೆ ಬಂಧುವೆ ನಾ ಜಯವ ಭಯವಿಲ್ಲದೆ ಜಗದೆ ಬಂಧುವೆ ನಾ ಜಯವ ಭಯವಿಲ್ಲದೆ ಜಗದೆ ಮುರಹರಿ ನಿನ್ನಯ ಒಲುಮೆಯ ಬರದೆ ಮುರಹರಿ ನಿನ್ನಯ ಒಲುಮೆಯ ಬರದೆ ಮಾಧವನಿನ್ನಯ ದಯದೆ ದಯದೆ ಮಾಧವನಿನ್ನಯ ದಯದೆ ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ಕರದೊಳು ಗಾಂಡೀವ ಹಿಡಿದಿಹೆಯೋ ದುಡದಿ ಪಾರ್ಥ. ಕರದೊಳು ಗಾಂಡೀವ ಹಿಡಿದಿಹೆಯೋ ದುಡದಿ ಎದೆಗೆಡದಿರು ಜೋಕೆ ಕಡುದಿರ ನೀ ನಿಲ್ಲಿಸಿ ಪಾರ್ಥ. ಎದೆಗೆಡದಿರು ಜೋಕೆ ಕಡುದಿರ ನೀ ನಿಲ್ಲಿಸಿ ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡಿದಲೆ ಪೊರೆವೆ
ಮನದನು ಮಾನವ ಪಾರ್ಥ ವಿಜಯ ಮಾನವ ಬಿಡು ಬಿಡು ಪ್ರಿಯ ಸಖ ಪಾರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ 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 ಪಾರ್ಥ ಪಾರ್ಥ ಪರಮಾತ್ಮ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯನ್ನು ನೆರವೇರಿಸುವುದೇ ನನ್ನ ಮುಖ್ಯ ಉದ್ದೇಶ. ಪಾರ್ಥ, ಪರಮಾತ್ಮ ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮಜ ಭೀಮಾದಿಗಳಿಗೆ ತಿಳಿಸು. ಆಗಬಹುದು ಪರಮಾತ್ಮ. ಮಂಗಳವಾಗಲಿ. ರುಕ್ಮಿಣಿ, ಪ್ರಿಯಾ, ರುಕ್ಮಿಣಿ, ಬಾಬೇಗ ಮನಮೋಹನ, ಪ್ರಿಯ ಬಾಬೇಗ ಮನಮೋಹನ, ಬಾಬೇಗ ಮನಮೋಹನ. ಕಾಮಿನಿ ಕರತೆಯದು ಮೋಹಕನಗೆ ಬೀರಿ, ಕಾಮಿನಿ ಕರತೆಯದು ಮೋಹಕನಗೆ ಬೀರಿ, ಆಡಿದ ಮಾತುಗಳೇನಾದವು, ಆಡಿದ ಮಾತುಗಳೇನಾದವು, ಮೈ ಮರೆತು ಶೃಂಗಾರ ಕಥೆಯಾದವು.
ಸ್ವಾಮಿ ರುಕ್ಮಿಣಿ ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಪ್ರಿಯ ಬಾ ಬೇಗ ಮನಮೋಹನ ಆ ಆ ಆ ಆ ರುಕ್ಮಿಣಿ ರುಕ್ಮಿಣಿ ಪ್ರಿಯಾ ಆವರಾಗವ ಪಾಡುವೆ ರುಕ್ಮಿಣಿ ಸ್ವಾಮಿ ಆವರಾಗವ ಪಾಡುವೆ ಓ ಗೆಲುವೆ ಎನ್ನೊಲವೆ ಬಾಚಲುವೆ ನೀ ಆವರಾಗವ ಪಾಡುವೆ ಚೆಲುವೆ ರುಕ್ಮಿಣಿ ಅವರಗವ ಪಾಡಿ ಅವ ಮಾಟವ ಮಾಡಿ ಅವರಗವ ಪಾಡಿ ಅವ ಮಾಟವ ಮಾಡಿ ಅವ ಜೀವವ ಕಾಡಿ ನೀ ನಿಂದು ನಲೆಯುವೆ ರುಕ್ಮಿಣಿ ಆವ ಜೀವವ ಕಾಡಿ ನೀ ನಿಂದು ನಲೆಯುವೆ ಆವರಾಗವ ಪಾಡುವೆ ಓ ಗೆಲುವೆ ಎನ್ನೊಲವೆ ಬಾಚಲುವೆ ನೀ ಆವರಾಗವ ಪಾಡುವೆ ಚೆಲುವೆ ರುಕ್ಮಿಣಿ ಕಲಹಂಸ ಲಲಿತಾ ಸ್ವರೆ ಮನೋಹರೆ ವಿಕಸಿತ ವಿಹರಾದರೆ ಕಲಹಂಸ ಲಲಿತಾ ಸ್ವರೆ ಮನೋಹರೆ ವಿಕಸಿತ ವಿಹರಾದರೆ ಮನಸ್ಸಿನ ಗುಹೆಯಲ್ಲಿ ಆ ರುಕ್ಮಿಣಿ ಪ್ರೇಯಸಿ ಆ ಮನಸ್ಸಿನ ಗುಹೆಯಲ್ಲಿ ನಲೆಯುವ ಧ್ವನಿಗಳ ಮನಸ್ಸಿನ ಗುಹೆಯಲ್ಲಿ ನಲೆಯುವ ಧ್ವನಿಗಳ ವನಲಾಗಿ ಹರಿಸುವ ಶುಭ ಯೋಗ ನೀಡುವ ವನಲಾಗಿ ಹರಿಸುವ ಶುಭ ಯೋಗ ನೀಡುವ ಆವರಾಗವ ಪಾಡುವೆ ಓ ಗೆಲುವೆ
ಎನ್ನೊಲವೇ ಬಾಚಲುವೆ ನೀ ರಾಗವ ಪಾಡುವೆ ಚೆಲುವೆ. ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವೂ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ. ನರರ ದುರಹಂಕಾರದಿಂದ ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದಂಥ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಯಾದವ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ, ಇನ್ನು ಮುಂತಾದ ಮಹಾರಥಿಕರು. ಇನ್ನು ಪಾಂಡವರು 7 ಅಕ್ಷೋಹಿಣಿ. ಇನ್ನು ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟೊಂದು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಹಳಿವೆ ನೂತನ ಆವಿಷ್ಕಾರ. ಆದರೆ ಈ ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ತೋರುವುದು. ಕುರುಕ್ಷೇತ್ರದೊಳಿನ ಒಂದೊಂದು ಕಣವನ್ನು ವೀರ ದರ್ಪದಿಂದ ತೊಯಿಸಿ ರಕ್ತ ರಸದಿಂದ ಸುಸಜ್ಜಿತವನ್ನಾಗಿ ಮಾಡಿ ನಾನು ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನೂ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ರುಕ್ಮಿಣಿ, ರುಕ್ಮಿಣಿ, ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ. ಶೃಂಗಾರ ಕಲ್ಪನೆಯ ಚಿತ್ತಾರನಿ, ಶೃಂಗಾರ ಕಲ್ಪನೆಯ ಚಿತ್ತಾರನಿ, ಮಮ ಪ್ರೇಮ ಚೈತನ್ಯನಿ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂದವಳೆ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂದವಳೆ. ಕೋಟಿ ತಾರೆಗಳ ಮಿಂಚಿಗೂ ನೀ ಮುಗಿಲು, ಕೋಟಿ ತಾರೆಗಳ ಮಿಂಚಿಗೂ ನೀ ಮುಗಿಲು. ರಾಘವ ಎನ್ನ ನೀ ಪ್ರೇಮ ಶ್ರುತಿಯಳು, ರಾಘವ ಎನ್ನ ನೀ ಪ್ರೇಮ ಶ್ರುತಿಯಳು, ನೀ ಪ್ರೇಮ ಶ್ರುತಿಯಳು. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ.
ನಾಚುವ ಬಿಂಕದ ಚೆಲುವೆನಿ ಮಿನ್ನಾಡಗಾತಿ ಸುರಕಿನ್ನರ ಲೋಕ ಕನ್ನಿಗೆ ನಾಚುವ ಬಿಂಕದ ಚೆಲುವೆನಿ ಮಿನ್ನಾಡಗಾತಿ ಕಾವ್ಯ ಕದನಗಳ ನಾಟ್ಯ ಧಮಕಗಳ ಕಾವ್ಯ ಕದನಗಳ ನಾಟ್ಯ ಧಮಕಗಳ ಕಾವ್ಯ ಕದನಗಳ ನಾಟ್ಯ ಧಮಕಗಳ ವದತಿ ನೀನಲ್ಲವೇ ಅಂದಗಾತಿ ನೀ ಚಂದಗಾತಿ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಶೃಂಗಾರ ಕಲ್ಪನೆಯ ಚಿತ್ತಾರನಿ ಮಮ ಪ್ರೇಮ ಚೈತನ್ಯನಿ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಕಾಳ ಸರ್ಪವು ಕಚ್ಚಿದವನನ್ನು ಮೃತ್ಯು ಕೂಪದಿಂದ ತಪ್ಪಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವಗಳನ್ನು ಛೇದಿಸದೆ ಹೊರತು ಮತ್ಯಾವ ಉಪಾಯವೂ ಇಲ್ಲ ಪ್ರೀತಮೆ. ಆರ್ಯವರ್ಧಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೀತಮೆ. ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಅಧಿಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಖಂಡಿತ ರುಕ್ಮಿಣಿ. ಸ್ವಾಮಿ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿ ದಯಾಮಯೇ. ರುಕ್ಮಿಣಿ, ಮಂದರ ಗಿರಿಧರ ನರಸಿ ದಯಾಮಯ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ
ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ. ಮಳ್ಳವಧರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವಧರಿಸಿ ಮಂದಹಾಸದಿಂದ ಎನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಆ ಮನ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರುವ ಚೆಲುವಿನ ತಾರೆಯ ಬಲವನ್ನು ತೋರುವ ನಿಲುಕು ನೀಲಾಂಬರಿ ತಾರೆಯ ಬಲವನ್ನು ತೋರುವ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಬಲವನ್ನು ತೋರುವ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಸಮಾನರ್ಯಾರೆಗೆ ಸರಿ ಸಮಾನರ್ಯಾರೆಗೆ ದ್ವಾರಕೀಶ್ವರನಂತ ಮೆರೆಯುವೆ ದ್ವಾರಕೀಶ್ವರನಂತ ಮೆರೆಯುವೆ ಸಮಾನರ್ಯಾರೆಗೆ ಸರಿ ಸಮಾನರ್ಯಾರೆಗೆ ಸರಿ ಸಮಾನರ್ಯಾರೆಗೆ ಹದಮ ಶತ್ರುಗಳ ಘಡ ಘಡ ನಡುಗಿಸಿ ಹದಮ ಶತ್ರುಗಳ ಘಡ ಘಡ ನಡುಗಿಸಿ ಹುಂಡತನವನ್ನು ಚೆಂಡಾಡುವೆನ ಹುಂಡತನವನ್ನು ಚೆಂಡಾಡುವೆನ ಅಂದದಿ ಚಂದದಿ ಮೆರೆಯುವೆನ ಅಂದದಿ ಚಂದದಿ ಮೆರೆಯುವೆನ ಸಮಾನರ್ಯಾರೆಗೆ
ದ್ವಾರಕೀಶ್ವರಾನಂದ ಮೆರೆಯುವೆ, ದ್ವಾರಕೀಶ್ವರಾನಂದ ಮೆರೆಯುವೆ, ಸಮಾನರ್ಯಾರೆನಗೆ ಸರಿ ಸಮಾನರ್ಯಾರೆನಗೆ, ಸರಿ ಸಮಾನರ್ಯಾರೆನಗೆ. ಸಮರ ಸಾರುವರ ಶಿರವನ್ನು ತುಳಿದು, ಸಮರ ಸಾರುವರ ಶಿರವನ್ನು ತುಳಿದು, ಮಂದಮತಿಗಳ ಮದವನ್ನು ಮುರಿದು, ಮಂದಮತಿಗಳ ಮದವನ್ನು ಮುರಿದು, ಅಂದದಿ ಚಂದದಿ ಮೆರೆಯುವೆನಾ, ಅಂದದಿ ಚಂದದಿ ಮೆರೆಯುವೆನಾ, ಸಮಾನರ್ಯಾರೆನಗೆ ದ್ವಾರಕೀಶ್ವರಾನಂದ ಮೆರೆಯುವೆ, ದ್ವಾರಕೀಶ್ವರಾನಂದ ಮೆರೆಯುವೆ, ಸಮಾನರ್ಯಾರೆನಗೆ ಸರಿ ಸಮಾನರ್ಯಾರೆನಗೆ, ಸರಿ ಸಮಾನರ್ಯಾರೆನಗೆ. ಅಕ್ರೌರ, ನಮ್ಮ ರಾಜದ ಯಾದವರ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಮಹಾರಾಜ ವಿಜ್ಞಾಪಿಸುವನು, ಅಲದರಲ್ಲೇ ಆಲಿಸು ರಾಜ್ಯದ ಪರಿಯನೋ, ಅಲದರಲ್ಲೇ ಆಲಿಸು ರಾಜ್ಯದ ಪರಿಯನೋ, ಯಾದವನ ರಾಜ್ಯದಿ ಎಲ್ಲರೂ ಯಾದವನ ರಾಜ್ಯದಿ ಪ್ರಜೆಗಳೆಲ್ಲ ಅರುತ್ತದೆ, ಅಲದರಲ್ಲೇ ಆಲಿಸು ರಾಜ್ಯದ ಅಲದರಲ್ಲೇ ಆಲಿಸು ರಾಜ್ಯದ ಪರಿಯನ್ನು, ಇರುತ್ತವೋ ಅರಿಯಲು ತ್ವರಿಸುತ್ತ ಇರುವೆವೋ, ಇರುತ್ತವೋ ಅರಿಯಲು ತ್ವರಿಸುತ್ತ ಇರುವೆವೋ, ನೇಮದಿಂದ ಬಾಳುತ್ತ ಹರಿಯ ಸ್ಮರಣೆಯಿಂದಲೇ, ಭಲೆ ಭಲೆ ಪುರವರ್ಮ, ನೇಮದಿಂದ ಬಾಳುತ್ತ ಹರಿಯ ಸ್ಮರಣೆಯಿಂದಲೇ, ಅಲದರಲ್ಲೇ ಆಲಿಸು ರಾಜ್ಯದ ಪರಿಯನ್ನು, ರಾಜ ಈ ನಮ್ಮ ದ್ವಾರಕ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಬಹಳ ಸೌಖ್ಯದಿಂದಿರುವರು. ಭಲೆ ಪಡೆ ಭಲೆ ಭಲೆ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಅಲಂಕರಿಸಿ. ಕೃತಾರ್ವಾದಿಗಳೇ, ಮಹಾರಾಜರೇ, ಭುಜಬಲ್ಲ ಶೌರ್ಯದಿ ಮೆರೆಯುವ ಹೆಲಗೆ, ಸಮಾನರ್ಯಾರಿ ಹರೇ ದರೆಯೊಳಗೆ ಸರಿ ಸಮರೇ. ಭುಜಬಲ್ಲ ಶೌರ್ಯದಿ ಮೆರೆಯುವ ಹೆಲಗೆ, ಸಮಾನರ್ಯಾರಿ ಹರೇ ದರೆಯೊಳಗೆ ಸರಿ ಸಮರೇ. ಅಕ್ರೌರ, ಕೃತಾರ್ವಾದಿಗಳೇ, ಮಹಾರಾಜ ಕಡಾಕಾರನೆ ಮರ ನಡುಗಿಸಿ ಸುರರ, ಕಡಲೆ ಪಡ ನಡುಗಿಸಿ ಸುರರ, ಕಡಲ ತಲೆಗಳ ಚೆಂಡಾಡುವೆನ, ಕಡಲ ತಲೆಗಳ ಚೆಂಡಾಡುವೆನ. ಭುಜಬಲ 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 ಶೌರ್ಯದಿ ಮೆರೆಯುವ ಎನಗೆ, ಸಮಾನರ್ಯಾರಿ ಹರೇ ದರೆಯೊಳಗೆ ಸರಿ ಸಮರೇ. ಕಡ ಕಾಡಿನಲ್ಲಿ ಖಡ್ಗವ ಬಿಗಿದು, ಅಕ್ರೌರ ಕಾಡಿನಲ್ಲಿ ಖಡ್ಗವ ಬಿಗಿದು, ಕಡಲ ತಲೆಗಳ ಚೆಂಡಾಡುವೆನ, ಕಡಲ ತಲೆಗಳ ಚೆಂಡಾಡುವೆನ. ಭುಜಬಲ 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 ಶೌರ್ಯದಿ ಮೆರೆಯುವ ಎನಗೆ, ಸಮಾನರ್ಯಾರಿ ಹರೇ ದರೆಯೊಳಗೆ ಸರಿ ಸಮರೇ. ಕೃತಾರ್ವಾದಿಗಳೇ, ಮಹಾರಾಜರೇ, ನಮ್ಮ ರಣೋತ್ಸವವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಅಪ್ಪಣೆ ಮಹಾರಾಜ. ಭಕ್ತಿಯನ್ನೆತ್ತದ ಮುದದೆ ಮಹಾರಾಜರೇ, ಭಕ್ತಿಯನ್ನೆತ್ತದ ಮುದದೆ ಭಕ್ತರ ಶಿವನು ಉಂಡ ಮುನ್ನಗಳನ್ನ ಭೂಪಾಲ
ಲಾಲಿ ಚೆನ್ನಯ್ಯ ಹೊದ್ದವನಿಗಲು ಭೂಪು ಲಾಲಿ ಚೆನ್ನಯ್ಯ ಮಹಾರಾಜ ಮುತ್ತು ಸೇರಿದ ಸೈನ್ಯ ತಾಲೆ ಹೋಗುದು ಮಹಾರಾಜ ಮುತ್ತು ಸೇರಿದ ಸೈನ್ಯ ತಾಲೆ ಹೋಗುದು ಗಡನೆ ಪಡ ನೋಡಿಗೆ ಒಂದು ಭೂಪ ಲಾಲಿ ಚೆನ್ನಯ್ಯ ಲಾಲಿ ಲಾಲಿ ಚೆನ್ನಯ್ಯ ಮುತ್ತು ಸೇರಿದ ಸೈನ್ಯ ತಾಲೆ ಹೋಗುದು ಮುತ್ತು ಸೇರಿದ ಸೈನ್ಯ ತಾಲೆ ಹೋಗುದು ಗಡನೆ ಪಡ ನುಡಿಗೆ ಭೂಪ ಲಾಲಿ ಲಾಲಿ ಚೆನ್ನಯ್ಯ ಲಾಲಿ ಚೆನ್ನಯ್ಯ ಮಹಾರಾಜ ನಮ್ಮ ರಾಜ್ಯದಲ್ಲಿ ಸೈನ್ಯ ಕಿರಿಕರು ಬಲಾಢ್ಯರು ಕಾರಾಡುಗಳು ನಮ್ಮ ಸೈನ್ಯವನ್ನು ನೋಡ ಕೂಡಲೇ ಪರರ ಸೈನ್ಯವು ಎದರೈ ದಿಕ್ಕಟ್ಟು ಓಡುತ್ತಿರುವರು ಪ್ರಭು ದಿಕ್ಕಟ್ಟು ಓಡುತ್ತಿರುವರು ಮತ್ತೇನಪ್ಪರೇ ಭಲೆ ಭಲೆ ಬಹಳ ಸಂತೋಷವಾಯಿತು. ಭೂಜಗದೊಳಗೆ ಬಲವಂತನೆನಿಸಿ ಭೂಜಗದೊಳಗೆ ಬಲವಂತನೆನಿಸಿ ತ್ರಿಭುವನದೊಳಗೆ ಮೆರೆಯುತ್ತಲಿರುವೆ ತ್ರಿಭುವನದೊಳಗೆ ಮೆರೆಯುತ್ತಲಿರುವೆ ಪರಿ ವಿಧದಲ್ಲಿ ರಾಜ್ಯವನ್ನಾಳ್ವೆ ಪರಿ ವಿಧದಲ್ಲಿ ರಾಜ್ಯವನ್ನಾಳ್ವೆ ಮಹಾರಾಜ ತಾಳಿದೆನು ನಾ ಮನದಳು ಹರುಷ ತಾಳಿದೆ ಹರುಷ ತಾಳಿದೆನು ನಾ ವಿಭವಕ್ಕಿಂತ ಸುರ ವಿಭವವೇ ಸಾಟಿ ವಿಭವಕ್ಕಿಂತ ಸುರ ವಿಭವವೇ ಸಾಟಿ ನೀರೊಳಗೆ ಸರಿ ಸಮರ್ಯಾರು ದಾರುಣಿಯೊಳಗೆ ಸರಿ ಸಮರ್ಯಾರು ಪರಿ ವಿಧದಲ್ಲಿ ರಾಜ್ಯವನ್ನಾಳ್ವೆ ಪರಿ ವಿಧದಲ್ಲಿ ರಾಜ್ಯವನ್ನಾಳ್ವೆ ಹರುಷ ತಾಳಿದೆನು ನಾ ಮನದಳು ಹರುಷ ತಾಳಿದೆನು ನಾ ಹರುಷ ತಾಳಿದೆನು ನಾ ನಿನ್ನಂತಹ ಚತುರ್ನಾಥ ಮಂತ್ರಿಯು ನಿನ್ನಂತಹ ಬಲಶಾಲಿಯಾದ ಸೇನಾಧೀಶನು ನಮ್ಮ ಆಸ್ಥಾನದಲ್ಲಿರುವಾಗ ನಮ್ಮ ದ್ವಾರಕಾ ನಗರಕ್ಕೆ ಕುಂದುಕೊರತೆ ಉಂಟಾಗುವುದರಿಂದೇನು ನೀವು ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಮಹಾರಾಜ. ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನು ಬರ್ತಿರೋನೆ? ಆತನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಆಗಬಹುದು ಗುರುದೇವ. ಯಾರಲ್ಲಿ ಇಂತಹ ಸಂತೋಷ ಸಮಯದಲ್ಲಿ ನಮ್ಮ ಅರಮನೆಯ ರಾಜರಂತಕೆಯನ್ನು ಬರಮಾಡಿ. ಅಂದದ ಶಿಲೆಗೆರೆಡೊಲಲ್ಲಿ ದಾಡಿದೆ ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆಗೆರೆಡೊಲಲ್ಲಿ ದಾಡಿದೆ ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆಗೆರೆಡೊಲಲ್ಲಿ ದಾಡಿದೆ. ಮೋಹಿನಿಯಂಬುದು ಇವಳೆಸರಲ್ಲವೇ ಮನಮೋಹ ತುಂಬಿದ ಚೆಲುವಿಲ್ಲವೇ. ಭಲೆ ಭಲೆ ಭಲೆ
ಮೋಹಿನಿಯಂಬುದು ಇವಳೆಸರಲ್ಲದು ಮನಮೋಹ ತುಂಬಿದ ಚೆಲುವಿಲ್ಲವೇ ನಾಯಕನೇ ನಿನಗೆ ಈ ಊರಲ್ಲವೇ ನಾಯಕನೇ ನಿನಗೆ ಈ ಊರಲ್ಲವೇ ನಾಯಕನೇ ನಿನಗೆ ಈ ಊರಲ್ಲವೇ ನಿನ್ನ ಮನಸ್ಸನ್ನು ಸೆಳೆಯುವ ಚೆಲುವಿಲ್ಲವೇ ನಿನ್ನ ಮನಸ್ಸನ್ನು ಸೆಳೆಯುವ ಚೆಲುವಿಲ್ಲವೇ ಅಂದದ ಶಿಲೆ ತೆರೆದು ನಲಿದಾಡಿ ಅದರ ಪನ್ನೀರ ಪರಿಮಳ ಅಂದದ ಶಿಲೆ ತೆರೆದು ನಲಿದಾಡಿ ಮುತ್ತಿನ ಮಾಲೆಯ ಕಟ್ಟಿದಂತಹ ಹೂವು ಮತ್ತೊಂದು ಆಸೆಯ ತುಂಬಿದ ತುಂಬಿಯ ತೆರದಿ ಬರುವುದು ಮತ್ತೊಂದು ಕತ್ತರಿಯೆಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ದಿಕ್ಕೈಯೆಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಹಾಡುತ್ತಾ ಬರುವುದು ಹಾಡುತ್ತಾ ಬರುವುದು ದುಂಬಿಯ ತೆರದಿ ಹಾಡುತ್ತಾ ಬರುವುದು ದುಂಬಿಯ ತೆರದಿ ಹಾಡುತ್ತಾ ಬರುವುದು ದುಂಬಿಯ ತೆರದಿ ಹಾಡುತ್ತ ಬರುವುದು ದುಂಬಿಯ ತೆರದಿ ಹಾಡುತ್ತ ಬರುವುದು ದುಂಬಿಯ ತೆರದಿ ಅಂದದ ಶಿಲೆಗೆರಡು ನಲ್ಲಿ ದಾಟಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗೆರಡು ನಲ್ಲಿ ದಾಟಿದೆ ನಲಿದಾಡಿದೆ ಈ ನರ್ತಕರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀವು ಬಂದ ಸಮಾಚಾರವೇನು? ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರು. ಆದರೆ ಪಾಂಡವರಿಗೂ ನಮಗೂ ಯುದ್ಧವೂ ಸಿದ್ಧವಾಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ, ಕೃಷ್ಣನ ಬಳಿಗೆ ಹೋದ ವಿಚಾರವು ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಸೈನ್ಯದ ಸಹಾಯವನ್ನೇ ಅಪೇಕ್ಷಿಸಿದರು ದೇವ. ದುರ್ಯೋಧನ, ಈ ವಿಚಾರವನ್ನು ನೀನು ಗುಪ್ತವಾಗಿ ಹೋಗಿ ಈ ವಿಚಾರವನ್ನು ಮಾಡಿಕೊಂಡು ಬಂದದೇ ಸರಿ. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಎಂಬ ಸಂಗತಿಯು ಅಸಂಗತವಾದಿ ಆಗಿತ್ತಲ್ಲ. ಗುರುದೇವ, ನಾನೇನು ಬಹುರಹಸ್ಯವಾಗಿಯೇ ಕೃಷ್ಣನಲ್ಲಿಗೆ ಹೋದೆನು. ಆದರೆ ಈ ವಿಚಾರ ಪಾಂಡವರಿಗೆ ಹೇಗೆ ತಿಳಿಯಿತೋ, ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು.
ದುರ್ಯೋಧನ ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲವೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮಧ್ಯ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಇದು ಈ ಕೃತವರ್ಮನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವವರೆಗೂ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ. ಆಗಬಹುದು ಗುರುದೇವ. ಮಂಗಲವಾಗಲಿ. ಹಿಂದೇಕೋ ನನ್ನ ಮನಸ್ಸಿಗೆ ಬೇಸರವಾಗುತ್ತಿರುವುದಲ್ಲ. ಇರಲಿ, ಕ್ಷಣಕಾಲ ನಮ್ಮ ಅರಮನೆಯ ಉದ್ಯಾನವನಕ್ಕೆ ಹೋಗಿ ಬರುವೆನು. ಗುರುಬಲರಾಮದೇವರು ನನ್ನ ಪಕ್ಷವನ್ನು ವಹಿಸಿದಂತಾಯಿತು. ಹೆಣ್ಣು ಯಾದವ ಸೈನ್ಯವೆಲ್ಲ ನನ್ನ ಕೈವಶವಾದಂತೆ ಸರಿ. ಅಷ್ಟಾದಿ ಸೈನ್ಯ ಸಮೇತ ನನ್ನ ಪಕ್ಷ ವಹಿಸಿರುವಾಗ ಎರವೆಲವೋ ದ್ವಿತೀಯ ಪಾಂಡವ ಬರ್ಗರೆದು ಬರುತ್ತಿರುವ ಈ ಭೀಕರ ಸಮರದಲ್ಲಿ ಈ ನನ್ನ ಹುಕ್ಕಿನ ಗದೆಯಿಂದ ಆ ನಿನ್ನ ಹೊಳನನ್ನು ಸೀಳಲು ಈ ನನ್ನ ಬಾವುಗಳು ಹೆಗ್ಗಿ 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 ಕುಣಿಯುತ್ತಿರುವವು. ಅದಕ್ಕೂ ಮೊದಲು ಹಸ್ತಿನಾವತಿಯು ನನ್ನ ಸುತ್ತಾಗಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನವು ನನ್ನ ಮುಷ್ಟಿಯಲ್ಲಿರಬೇಕು. ಹಸ್ತಿನಾವತಿಯ ವಜ್ರ ಮುಕುಟವು ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಭವ್ಯ ಭಾರತ, ಅಖಂಡ ಸಾಮ್ರಾಜ್ಯ ದುರ್ಯೋಧನನ ಧರ್ಮದಂತಾಗಬೇಕು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ದುರ್ಗಣ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ದುರ್ಗಣ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಹೋ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಹೋ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ದುರ್ಗಣ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ದುರ್ಗಣ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹೋರಿಸುವ ವೀರಕರ್ಣನು. ಧರ್ಮಕ್ಷೇತ್ರ